ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕಾಲ್ ಸೂಪ್ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯಮಾಡಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ನಮಗೂ ಕೂಡ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ, ನಾನು ತೊಗೊಂಡಿರೋ ಕಾಲು ಬಂದು 4 ಕಾಲು ತೊಗೊಂಡಿದ್ದೀನಿ. ಇದು ಬಂದು ಮೇಕೆ ಕಾಲಾಗಿರುತ್ತೆ. ತುಂಬ ಅಂದರೆ ತುಂಬ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು. ಇನ್ನು ಫ್ರ್ಯಾಕ್ಚರ್ ಆಗಿದ್ದರೆ, ಏನಾರ ಆರೋಗ್ಯ ಸಮಸ್ಯೆ ಇದ್ರೂ, ಚಿಕ್ಕ ಮಕ್ಳಿಗಂದು ಬೋನ್ಗಳು ಸ್ಟ್ರಾಂಗ್ ಆಗೋದಕ್ಕೂ, ಈಗಿನ ಮಕ್ಕಳಲ್ಲಿ ತುಂಬಾ ಆರೋಗ್ಯ ಸಮಸ್ಯೆ ಕಾಡ್ತಾ ಇರುತ್ತಲ್ವ. ಹಾಗಾಗಿ ಈ ಥರ ಸೂಪೆಲ್ಲ ಒಂದು ವೀಕ್ಲಿ ಒಂದು ಟೈಮ್ ಕೊಡ್ತಾಯಿದ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ, ಬೋನ್ಸ್ ಕೂಡ ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳ್ಬೋದು. ಏನೆಲ್ಲ ಬೇಕು ಅಂತ ನೋಡ್ಕೊಬರೋಣ. ಈಗ ಪುದೀನ ಸೊಪ್ಪು ಒಂದು 4 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಸೋಂಪು, ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪೆಪ್ಪರ್ ತೊಗೊಂಡಿದ್ದೀನಿ. ಇದು ರುಬ್ಬೋದಕ್ಕೆಲ್ಲ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ಒಂದು 4 ಕಾಲು ಆಗೋಷ್ಟು ತೊಗೊಂಡಿದ್ದೀನಿ. ನೀವು ಒಂದು ಕಾಲಲ್ಲಿ ಬೇಕಾದ್ರೂ ಮಾಡ್ಕೋಬೋದು ಕಾಲು ಸೂಪು. ಈ ಥರ ಒಂದು ಸೂಪು ಒಂದು ವಾರದವರೆಗೂ ಸ್ಟೋರ್ ಮಾಡಿಕೊಂಡು ದಿನ ಒಂದೊಂದು ಗ್ಲಾಸ್ ಕುಟ್ಕೋಬೋದು. ಯಾಕಂದರೆ ಪದೇ ಪದೇ ತಗೊಬರೋದಕ್ಕೂ ಆಗಲ್ಲ, ಮಾಡ್ಕೊಳೋದಕ್ಕೂ ಆಗಲ್ಲ ಅಂತ ಹೇಳಿಬಿಟ್ಟು ಒಂದು ವಾರಕ್ಕೆ ಮಾಡ್ಕೊಂಡು ಕುಡಿಬೋದು. ತುಂಬ ಅಂದರೆ ತುಂಬ ಬೋನ್ ಕೂಡ ಸ್ಟ್ರಾಂಗ್ ಆಗಿರುತ್ತೆ. ಏನಾರ ಫ್ರ್ಯಾಕ್ಚರ್ ಆಗಿದ್ರು ತುಂಬ ಈ ಥರ ಈಸಿಯಾಗಿ ಮಾಡ್ಕೋಬೋದು. ಬೋನ್ ಕೂಡ ಸ್ಟ್ರಾಂಗ್ ಆಗುತ್ತೆ, ಪೇಯ್ನ್ ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಇವಾಗ ಯಾವ ಥರ ಮಾಡೋಣ ಅಂತ ನೋಡೋಣ ಬನ್ನಿ. ಈಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರಲ್ಲಿ 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಅರ್ಧ ಈರುಳ್ಳಿಯಷ್ಟು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಬ್ರೌನ್ ಆಗಿದೆ ಕರೆಕ್ಟಾಗಿ. ಇವಾಗ ನಾವು ತೆಗೆದಿಟ್ಕೊಂಡಿದ್ವಲ್ಲ 4 ಕಾಳುಗಳು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಸ್ವಲ್ಪ 2 ರಿಂದ 3 ನಿಮಿಷ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಯಾಕಂದರೆ ಇದು ಏನಾರ ಬ್ಯಾಕ್ಟೀರಿಯಾ ಇದ್ರೂ ಫ್ರೈ ಮಾಡೋದ್ರಿಂದ ಬ್ಯಾಕ್ಟೀರಿಯಾ ಏನಾರ ಇದ್ರೂ ಹೋಗುತ್ತೆ, ಪ್ಲಸ್ ಪಾಯಿಂಟು. ಇನ್ನೊಂದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಟೇಸ್ಟ್ ಕೂಡ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಕಾಲನ್ನ ವಾಶ್ ಮಾಡಬೇಕಾದ್ರೆ ಅರಿಶಿನ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು 5 ನಿಮಿಷ ಬಿಟ್ಬಿಟ್ಟು ವಾಶ್ ಮಾಡ್ಕೊಳ್ಳಿ. ತದನಂತರ ಏನಾರ ಬ್ಯಾಕ್ಟೀರಿಯಾ ಇದ್ರೂ ಹೋಗುತ್ತೆ ಅಂತ ಹೇಳಿಬಿಟ್ಟು, ಇನ್ನು ಹಸಿ ವಾಸನೆ ಎಲ್ಲ ಇರುತ್ತಲ್ಲ ಅದು ಕೂಡ ಹೋಗಿ ಚೆನ್ನಾಗಿ ಆಗುತ್ತೆ. ನಾವು ರುಬ್ಬಿಟ್ಕೊಂಡಿದ್ವಲ್ಲ ಪೇಸ್ಟು, ಅದು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಶುಂಠಿ ಬೆಳೆದು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಯಲ್ಲೇ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಇವಾಗ ಹಸಿ ವಾಸನೆ ಎಲ್ಲ ಹೋಗಿದೆ ಈಗ ಚೆನ್ನಾಗೆ. ಇವಾಗ ನಾವು ರುಬ್ಬಿಟ್ಟಿದ್ವಲ್ಲ ಜಾರು, ಅದೇ ಜಾರ್ಗೆ ನಾನು ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನೀರು ಹಾಕ್ಕೊತಾ ಇದ್ದೀನಿ. ಈಗ ಕೊನೆಯಲ್ಲಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಉಪ್ಪು ಖಾರ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಆ್ಯಡ್ ಮಾಡ್ಕೋಬೋದು. ಖಾರ ಏನಾರ ಕಮ್ಮಿ ಆಯಿತು ಅಂದರೆ ಖಾರದ ಪುಡಿಯನ್ನು ಹಾಕ್ಕೋಬೋದು. ನಾನು ಹಾಕ್ಕೊತಿಲ್ಲ, ಪೆಪ್ಪರೆಲ್ಲ ಜಾಸ್ತಿ ಹಾಕಿದ್ನಲ್ಲ ಅದೇ ಸಾಕಾಗುತ್ತೆ. ಒಂದು 5 ರಿಂದ 6 ವಿಸಿಲ್ ಓಡಿಸ್ಕೊಂಡಿದ್ದೀನಿ. ಇವಾಗ ಆಗಿದೆ. ಇನ್ನೊಂದೇನು ಅಂದರೆ, ನೀವು ಕೊನೆಯಲ್ಲಿ 1 ಸ್ಪೂನ್ ಹಾಕ್ಕೊಳ್ಳಿ ಒಳಗಡೆ. ಯಾಕಂದರೆ ವಿಸಿಲ್ ಕೂಗಬೇಕಾದ್ರೆ ಎಲ್ಲ ಉಕ್ಕಿ ಬರುತ್ತಲ್ಲ, ಹಾಗಾಗಿ ಬರಬಾರ್ದು ಅಂದರೆ 1 ಸ್ಪೂನ್ ಹಾಕೋದ್ರಿಂದ ಅವಾಯ್ಡ್ ಆಗುತ್ತೆ. ನೀರು ಅಷ್ಟೊಂದು ಉಕ್ಕೋದಿಲ್ಲ. ನಾನು ಸ್ಪೂನ್ ಹಾಕೋದು ಮರ್ತೋಗ್ಬಿಟ್ಟಿದ್ದೆ, ಹಾಗಾಗಿ ಕುಕ್ಕರ್ ಮೇಲೆಲ್ಲ ಜಾಸ್ತಿ ಉಕ್ಬಿಟ್ಟಿತ್ತು. ನೋಡಿ, ಇವಾಗ ಆಗಿದೆ. ನನಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತು, ಹಾಗಾಗಿ ಸ್ವಲ್ಪ 1-2 ಗ್ಲಾಸ್ ನೀರು ಎಕ್ಸ್ಟ್ರಾ ಹಾಕ್ಕೊತಾ ಇದ್ದೀನಿ. ಹೆಚ್ಚು ಕಮ್ಮಿ ಮಾಡ್ಕೋಬೋದು, ಯಾಕಂದರೆ ಸ್ವಲ್ಪ ಇವಾಗ ಉಕ್ಕಿರುತ್ತೆ. ತಿರ್ಗಾ ವಿಸಿಲ್ ಆದಮೇಲೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೋಬೋದು. ನೋಡಿ, ಇವಾಗ ಪರ್ಫೆಕ್ಟಾಗಿ ಆಗಿದೆ. ಇದಂತೂ ಬಾಣ್ತಿಯವ್ರಿಗಂತೂ ತುಂಬಾ ಒಳ್ಳೆಯದು. ಮಗು ತಲೆ ನಿಲ್ಲೋದಕ್ಕೆಲ್ಲ ತುಂಬ ಒಳ್ಳೆಯದು. ಇದು ಬಾಣ್ತಿಯಲ್ಲಂತೂ ತುಂಬಾ ಬಾಡಿ ವೀಕ್ ಆಗಿರುತ್ತೆ. ಅವರಿಗೆ ಒಂದು ವಾರಕ್ಕೊಂದು ಟೈಮು ಈ ಥರ ಕಾಲು ಸೂಪ್ ಮಾಡಿಕೊಂಡ್ರೆ ತುಂಬಾ ಎನರ್ಜಿ ಬರುತ್ತೆ ಅಂತಲೇ ಹೇಳ್ಬೋದು. ಮಗು ತಲೆ ನಿಲ್ಲೋದಕ್ಕೂ ಬೇಗನೆ ಹೆಲ್ಪ್ ಆಗುತ್ತೆ ಕಾಲು ಸೂಪ್ ಬಂದುಬಿಟ್ಟು. ಇನ್ನು ಪ್ರೆಗ್ನೆಂಟಲ್ಲೂ ಅಷ್ಟೇ ಕಾಲು ಸೂಪ್ ಒಂದು ವೀಕ್ಲಿ ಕುಡಿಯೋದ್ರಿಂದ ಪ್ರೆಗ್ನೆಂಟಲ್ಲೂ ತುಂಬ ಆರೋಗ್ಯವಾಗಿರ್ಬೋದು. ಇನ್ನು ಮಗುವೂ ಹೊಟ್ಟೆ ಒಳಗಡೆ ಸ್ಟ್ರಾಂಗ್ ಆಗಿ ಅಲ್ಲೇ 3/4 ಭಾಗ ತಲೆ ನಿಂತ್ಬಿಟ್ಟಿರುತ್ತೆ ಅಂತ ಹೇಳ್ಬೋದು. ಆಗಿನ ಕಾಲದವರೆಲ್ಲ ತುಂಬಾ ಈ ಥರ ಕಾಲು ಸೂಪೆಲ್ಲ ಮಾಡಿ ಕೊಡ್ತಾಯಿದ್ರು ಬಾಣ್ತಿಯವ್ರಿಗೆ. ಯಾಕಂದರೆ ಬೇಗ ಮಗು ತಲೆ ನಿಲ್ಲುತ್ತೆ, ಶಕ್ತಿಯಾಗಿರುತ್ತೆ ಅಂತ ಹೇಳಿಬಿಟ್ಟು. ಇನ್ನು ತಲೆ ಕೂಡ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ಮಕ್ಕಳದು ಕಾಲು ಸೂಪ್ ಕುಡಿಯೋದ್ರಿಂದ ಅಂತ ಹೇಳಿಬಿಟ್ಟು. ನೋಡಿದ್ರಲ್ಲ ಫ್ರೆಂಡ್ಸ್, ಕಾಲು ಸೂಪ್ ಯಾವ ಥರ ಮಾಡೋದು ಅಂತ. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ನಮಗೂ ಕೂಡ ಪ್ರೋತ್ಸಾಹ ಸಿಗುತ್ತೆ. ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಖಂಡಿತವಾಗಿ ತಿಳಿಸ್ಬೋದು. ಅದೇ ರೀತಿ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಬಾಯ್ ಬಾಯ್.